ನಮಸ್ಕಾರ ಸ್ನೇಹಿತರು, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಆಡು ಆಡಿ ಅಂದ್ರೆ ಜಗಳ ಆಡ್ತಾ ಇದ್ದಾರೆ ಅಂತ ಇದೊಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಧ್ರುವಂತ್ ವರ್ಸಸ್ ಗಿಲ್ಲಿ ಸದ್ಯಕ್ಕೆ ನಿಲ್ಲೋದೇ ಇಲ್ವಾ? ಇಲ್ಲ ಧ್ರುವಂತ್ ಅವರು ಪದೇ ಪದೇ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದಾರ, ಇಲ್ಲಾಂದ್ರೆ ಧ್ರುವಂತ್ ಅವ್ರು ನಿಜವಾಗ್ಲೂ ಸಿಟ್ ಮಾಡ್ಕೊಳ್ಳೋ ರೇಂಜ್ ಗೆ ಗಿಲ್ಲಿ ಕಡೆಯಿಂದ ಏನಾದ್ರು ರಿಯಾಕ್ಷನ್ಸ್ ಬಂತ ಅಂತ ಕಂಪ್ಲೀಟ್ ಆಗಿ ಒಂದು ಪ್ರೋಮೋದ ವಿವರಣೆಯಲ್ಲಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರ, ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭವಾದ್ರೆ ಬಿಗ್ ಬಾಸ್ ಮನೇಲಿ ನ್ಯೂ ಇಯರ್ ನ ಸೆಲೆಬ್ರೇಷನ್ ನ ವಿಚಾರವಾಗಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ. ಆ ಟಾಸ್ಕ್ ಏನು ಅಂದ್ರೆ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಆಗು ಹೋಗುಗಳ ಬಗ್ಗೆ ಗಿಲ್ಲಿಯವರು ಒಂದು ಸಾಂಗ್ ಅನ್ನ ಬರೆದು ಆ ಒಂದು ಸಾಂಗ್ ಅನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಹಾಡಬೇಕು. ಇಲ್ಲಿ ಎಲ್ಲಾ ವೀಕ್ಷಕರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು. ಗಿಲ್ಲಿ ಅವ್ರಿಗೆ ಇಲ್ಲಿ ಬಿಗ್ ಬಾಸ್ ಒಂದು ಸಾಂಗ್ ಅನ್ನ ಬರಿ ಅಂತ ಹೇಳಿದಾಗ ಏನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ? ಗಿಲ್ಲಿ ಅವ್ರು ಏನಾದ್ರು ದೊಡ್ಡ ಲಿರಿಸಿಸ್ಟ್ ಇಲ್ಲಾಂದ್ರೆ ಸಿಂಗರ್, ಅವ್ರು ಅದ್ಭುತವಾಗಿ ಎಲ್ಲಾನು ಹೊಗಳೋ ತರ ಸಾಂಗ್ ಬರೆಯೋದಕ್ಕೆ ಗಿಲ್ಲಿ ಪ್ರತಿಯೊಬ್ಬರ ವಿಚಾರದಲ್ಲಿ ಕಾಲು ಎಳೆಯೋ ತರ ಇಲ್ಲಾಂದ್ರೆ ಕಾಮಿಡಿ ಮಾಡೋ ತರನೇ ಬಿಗ್ ಬಾಸ್ ಮನೆ ನಡ್ಕೊಳ್ತಾ ಬಂದಿರೋದು. ಸೊ ಇಲ್ಲಿ ಗಿಲ್ಲಿ ಅವ್ರಿಗೆ ನೀವೊಂದು ಸಾಂಗ್ ಅನ್ನ ಬರೀರಿ ಅಂತ ಬಿಗ್ ಬಾಸ್ ಅವರು ಅಧಿಕಾರವನ್ನ ನೀಡಿದಾಗ ಗಿಲ್ಲಿ ಅವ್ರು 100% ಒಂದು ಕಾಮಿಡಿ ವಿಧಾನದಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳ ಯಾವ ತರ ಕಾಮಿಡಿ ಮಾಡಬಹುದು ತನ್ನನ್ನು ಸಹ ಸೇರಿಸ್ಕೊಂಡು ಅಂತ ಅದೇ ವಿಧಾನದಲ್ಲಿ ಸಾಂಗ್ ಬರೀತದ. ಇದೇ ಎಕ್ಸ್ಪೆಕ್ಟೇಷನ್ ಜನಗಳದ್ದು ಸಹ ಇರುತ್ತೆ, ಬಿಗ್ ಬಾಸ್ ಸಹ ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಲ್ಲಿ ಸಾಂಗ್ ಬರೀರಿ ಅಂತ ಸಹ ಕೊಟ್ಟಿರ್ತಾರೆ. ಸೊ ಇಲ್ಲಿ ಈ ಒಂದು ಸಾಂಗ್ ಬರೆಯುವಂತ ವಿಚಾರದಲ್ಲಿ ಧ್ರುವಂತ್ ವರ್ಸಸ್ ಗಿಲ್ಲಿ ಜಗಳ ತೀರಾ ಅತಿರೇಕಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಮೊದಲಿಗೆ ರಘು ಮತ್ತೆ ಗಿಲ್ಲಿ ಅವರು ಇಬ್ರು ಸಹ ನಗಾಡ್ಕೊಂಡು ಸಾಂಗ್ ಬರೀತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಗಿಲ್ಲಿ ಅವರು ಸಾಂಗ್ ನಲ್ಲಿ ಬರುವಂತ ಒಂದು ಲೈನ್ ಅನ್ನ ಹೇಳ್ತಾ ಇದಾರೆ. ಆ ಲೈನ್ ಏನು ಅಂದ್ರೆ, ನಾವು ದಿನಾ ಕುಡಿಯೋದು ಹಾಲು, ಧ್ರುವಂತ್ ನೀವು ಹೋಗಿ ಕ್ಲೀನ್ ಮಾಡಿ ಡೈನಿಂಗ್ ಹಾಲು ಅನ್ನೋ ತರ ಇಲ್ಲಿ ಸ್ವಲ್ಪ ಗಿಲ್ಲಿ ಅವರು ಒಂದು ಲೈನ್ ಅನ್ನ ಹೇಳ್ತಾ ಇದಾರೆ. ಇಲ್ಲಿ ಗಿಲ್ಲಿಗೆ ಧ್ರುವಂತ್ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಆಗ್ ಬರ್ತಾ ಇಲ್ಲ ಕಳೆದ ವಾರದಿಂದ ಅಂತ ಬಿಗ್ ಬಾಸ್ ನೋಡಿದ ಪ್ರತಿಯೊಬ್ಬ ವೀಕ್ಷಕರು ಸಹ ಗೊತ್ತು. ಇಲ್ಲಿ ಬಿಗ್ ಬಾಸ್ ಅವರು ಸಾಂಗ್ ಬರೆಯಂತ ಅಧಿಕಾರ ಕೊಡಿದಾಗ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಧ್ರುವಂತ್ ಅವ್ರ ಕಾಲ್ ಎಳೆಯೋದು ಹೆಚ್ಚಿಗೆ ಮಾಡ್ತಾರೆ ಗಿಲ್ಲಿ ಅಂತ ಎಲ್ಲರೂ ಸಹ ಊಹೆ ಮಾಡಬಲ್ಲ ಅಂತ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವ್ರಿಗೆ ತೀರಾ ಅವಮಾನ ಮಾಡುತ್ತಾನೆ, ಇಲ್ಲ ಧ್ರುವಂತ್ ಅವ್ರ ಕೆಟ್ಟ ದೃಷ್ಟಿಯಿಂದ ಬಿಹೇವ್ ಮಾಡ್ತಾ ಇದ್ರೆ, ಇಲ್ಲಿ ಕೆಟ್ಟದಾಗಿ ಕಾಣ್ತಾ ಇದ್ರೆ ಬಿಗ್ ಬಾಸ್ ಮನೆ ಅಂತ ಅವರನ್ನ ಬಿಂಬಿಸೋ ವಿಧಾನದಲ್ಲಿ ಎಲ್ಲೂ ಸಹ ಇಲ್ಲಿ ಮಾತುಗಳು ಬರ್ತಾ ಇಲ್ಲ. ಬಟ್ ಮೇ ಬಿ ಧ್ರುವಂತ್ ಅವ್ರಿಗೆ ಇದು ಇಷ್ಟ ಆಗದೆ ಇರಬಹುದು. ಸೊ ಧ್ರುವಂತ್ ಅವರು ಹೇಳ್ಬೋದಾಯ್ತು, ನನಗೆ ನೀನು ಸ್ವಲ್ಪ ನನ್ನ ವಿಚಾರದಲ್ಲಿ ನನ್ನ ಕೆಳಗಿಟ್ಟು ಕಾಮಿಡಿ ಮಾಡೋದು ನನಗೆ ಇಷ್ಟ ಇಲ್ಲ ಗಿಲ್ಲಿ, ಸೊ ನೀನು ಅದನ್ನ ಮಾಡಬೇಡ ಅನ್ನೋ ತರ ಹೇಳ್ಬೋದಾಯ್ತು. ಬಟ್ ಇಲ್ಲಿ ಧ್ರುವಂತ್ ವರ್ಸಸ್ ಗಿಲ್ಲಿ ಈಗಾಗಲೇ ಮನಸ್ತಾಪಗಳು ಇರೋದ್ರಿಂದ ಮೊದಲಿಗೆ ಇಲ್ಲಿ ಧ್ರುವಂತ್ ಕಡೆಯಿಂದ ಸ್ವಲ್ಪ ರಿಯಾಕ್ಷನ್ ಅನ್ನೋದೇನಿದೆ ಸ್ವಲ್ಪ ರಾಂಗ್ ವೇಲಿನೇ ಬರ್ತಾ ಇದೆ ಅಂತ ಹೇಳ್ಬೋದು. ಯಾವ ತರ ಅಂದ್ರೆ, ಮೊದಲಿಗೆ ಧ್ರುವಂತ್ ಅವ್ರ ಒಂಥರ ವಾರ್ನಿಂಗ್ ಕೊಡೋ ತರ ಆ ಟೋನ್ ಯಾವ ತರ ಇದೆ ಅಂದ್ರೆ, ನನ್ನ ಹೆಸರೆಲ್ಲ ತಗೊಂಡ್ರೆ ಇದೆಯಲ್ಲ ನಿನಗೆ ಅನ್ನೋ ತರ ಟೋನ್ ಬರ್ತಾ ಇದೆ. ಈಗ ಯಾವುದೇ ಒಬ್ಬ ಕಂಟೆಸ್ಟೆಂಟ್ ಆಗಿರ್ಲಿ, ಸ್ನೇಹಿತರಾಗಿದ್ದಾಗ ಸ್ನೇಹಿತರಲ್ಲಿ ಆ ಒಂದು ಟೋನ್ ಬಂದಾಗನೇ ಸ್ವಲ್ಪ ಕಸಿಮಿಸಿ ಉಂಟಾಗುತ್ತೆ, ಸ್ವಲ್ಪ ಕೋಪ ಬರುತ್ತೆ. ಇಲ್ಲಿ ಗಿಲ್ಲಿಗೆ ಧ್ರುವಂತ್ ಮತ್ತೆ ಅವ್ರಿಬ್ಬರ ಮಧ್ಯೆ ಮನಸ್ತಾಪ ಇರೋದ್ರಿಂದ ಧ್ರುವಂತ್ ಆ ಒಂದು ವಾಯ್ಸ್ ನಲ್ಲಿ ಮಾತಾಡಿದಾಗ ಗಿಲ್ಲಿ ಎಲ್ಲೂ ಸಹ ಸುಮ್ಮನೆ ಆಗೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಏನ್ ಅವ್ರು ಹೇಳಿದ ತಕ್ಷಣ ನಾನು ಸುಮ್ಮನಾಗ್ಬೇಕಾ, ಅವ್ರು ಗೆಲ್ಲೋದಕ್ಕೆ ನಾನು ಅವಕಾಶ ಮಾಡಬೇಕಾ ಅನ್ನೋ ಒಂದು ಭಾವನೆ ಸಹ ಇವರಲ್ಲಿ ಬರುತ್ತೆ. ಅದೇ ಉದ್ದೇಶಕ್ಕೆ ಇಲ್ಲಿ ಗಿಲ್ಲಿ ಕಡೆಯಿಂದ ಸಹ ರಿಯಾಕ್ಷನ್ ಬರ್ತಾ ಇದೆ. ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರ ಹೆಸರನ್ನ ಸಹ ತೆಗೆದುಕೊಂಡು ನಾನು ಇಲ್ಲಿ ಸಾಂಗ್ ನ ಬರೀತೀನಿ, ಬಿಗ್ ಬಾಸ್ ಅವ್ರು ಹೇಳಿರೋದು ಅದನ್ನೇ ಅನ್ನೋ ತರ ಇಲ್ಲಿ ಗಿಲ್ಲಿ ಕಡೆಯಿಂದ ಉತ್ತರ ಬರ್ತಾ ಇದೆ. ಧ್ರುವಂತ್ ಅವ್ರು ಹೇಳ್ತಾ ಇದ್ರೆ, ನೀನು ಹಿಂಗೆಲ್ಲ ಆಡಿದ್ರೆ ಅರ್ಧೇ ಬಿಸಾಕ್ಬಿಡ್ತೀನಿ ನಾನು ಅನ್ನೋ ತರ ಹೇಳ್ತಾ ಇದಾರೆ. ಸಾಂಗ್ ಬರ್ದಿರೋಂತ ಲೆಟರ್ ಏನಿದೆ, ನೀನ್ ಹಿಂಗೆಲ್ಲ ಆಡಿದ್ಯಾ ಅಂದ್ರೆ ಹಾಡನ್ನ ನಾನು ಅರ್ಧೇ ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ರೆ, ಗಿಲ್ಲಿ ಅವ್ರು ಸಹ ತಗೋ ಅರ್ಧಾಕು ಅಂತ ಟೇಬಲ್ ಮೇಲೆ ಲೆಟರ್ ನ ಇಡ್ತಾ ಇದಾರೆ. ಇಲ್ಲಿ ಧ್ರುವಂತ್ ಅವ್ರು ಆ ಒಂದು ಲೆಟರ್ ನ ತೆಗೆದುಕೊಂಡು ಗಿಲ್ಲಿ ಅವರ ಮುಖದ ಮೇಲೆ ಪೆನ್ನು ಮತ್ತೆ ಲೆಟರ್ ನ ಎಸಿತಾ ಇದಾರೆ. ಇದು ಸ್ವಲ್ಪ ಅತಿರೇಕ ಆಯ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಮೇ ಬಿ ಬಿಗ್ ಬಾಸ್ ಹೋಗಿ ಕಂಪ್ಲೇಂಟ್ ಮಾಡ್ಕೊಳ್ಳೋದೈತಿ, ಇಲ್ಲ ಬಿಗ್ ಬಾಸ್ ಮನೆಯಿಂದ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಇವರು ನನ್ನ ಕೆಳಗಿಟ್ಟು ಮಾತಾಡ್ತಾ ಇದ್ರೆ, ಇಲ್ಲ ಕೆಳಗಿಟ್ಟು ನನ್ನ ಮೇಲೆ ಸಾಂಗ್ ನ ಬರೀತಾ ಇದ್ರೆ, ಇದು ನನಗೆ ತೀರಾ ಇಷ್ಟ ಇಲ್ಲ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಹ್ಯಾಪಿ ಮೂಮೆಂಟ್ಸ್ ಆಗಿರಬೇಕು, ಇದು ನನ್ಗೆ ಇಷ್ಟ ಇಲ್ಲ, ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಬಿಗ್ ಬಾಸ್ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದಾಯ್ತು, ಇಲ್ಲ ಗಿಲ್ಲಿ ವಿರುದ್ಧವಾಗಿ ಆ ಒಂದು ಏನೋ ಇದನ್ನ ಸ್ಟ್ಯಾಂಡ್ ತಗೊಳ್ಬೋದಾಯ್ತು. ಬಟ್ ಇಲ್ಲಿ ನಾನು ಲೆಟರ್ನೇ ಅರ್ಧಾಕ್ಬಿಡ್ತೀನಿ, ನನ್ನ ಹೆಸರ ತಗೊಂಡ್ರೆ ನಿನ್ಗೆ ಇದೆಯಲ್ಲ ಅನ್ನೋದಾಗಿರ್ಬೋದು. ಅಡ ಲೆಟರ್ ನ ತೆಗೆದುಕೊಂಡು ಗಿಲ್ಲಿ ಕುತ್ಕೊಂಡಿದ್ರೆ ಗಿಲ್ಲಿ ಫೇಸ್ ಮೇಲೆ ಲೆಟರ್ ನ ಮತ್ತೆ ಪೆನ್ ನ ಎಸೆಯೋದು, ಇವೆಲ್ಲ ತೀರಾ ಅಂದ್ರೆ ತೀರಾ ದುರಂಕಾರದ ವರ್ತನೆ ಅಂತಾನೆ ಹೇಳ್ಬೋದು, ಆತರ ಕಾಣಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವ್ರ ಒಂದು ಮಾತು ಹೇಳ್ತಾ ಇದಾರೆ, ಅದೇನು ಇವನು ಅಸಹ್ಯ ಎಲ್ಲ ಇವನ ಹತ್ರ ಇಟ್ಕೊಳಕ್ ಹೇಳಿ ಅಂತ ರಘು ಅವ್ರಿಗೆ ಹೇಳೋ ತರ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ. ಇದು ತಪ್ಪಾಗುತ್ತೆ. ಯಾವುದೇ ಒಂದು ಕಂಟೆಸ್ಟೆಂಟ್ ಆಗಿರ್ಬೋದು, ಗಿಲ್ಲಿ ಅಲ್ಲ ಆ ಒಂದು ಜಾಗದಲ್ಲಿ ಬೇರೆ ಯಾವುದೇ ಕಂಟೆಸ್ಟೆಂಟ್ ಇದ್ರು ಸಹ ನೀನ್ ಅಸಹ್ಯ ವ್ಯಕ್ತಿ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಸಹ ಕೋಪ ಬಂದೇ ಬರುತ್ತೆ, ಅವ್ರ ಕಡೆಯಿಂದ ರಿಯಾಕ್ಷನ್ ಬಂದೇ ಬರುತ್ತೆ. ಇಲ್ಲಿ ಗಿಲ್ಲಿ ಕಡೆಯಿಂದ ಸಹ ರಿಯಾಕ್ಷನ್ ಬರ್ತಾ ಇದೆ. ಅಸಹ್ಯ ಪಸಹ್ಯ ಎಲ್ಲ ಅನ್ನಕ್ ಹೋಗ್ಬೇಡ, ನನ್ನ ಹತ್ರ ನೀನ್ ಹೋಗ್ತಾ ಇಲ್ಲಿಂದ ಅನ್ನೋ ತರ ಗಿಲ್ಲಿ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇದೆ. ಸೊ ಇಲ್ಲಿ ಗಿಲ್ಲಿ ತಪ್ಪೇ ಮಾಡಿಲ್ಲ, ಗಿಲ್ಲಿ ಟ್ರಿಗರೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಗಿಲ್ಲಿ ಕಡೆಯಿಂದ ಸಹ ತಪ್ಪಾಗಿದೆ. ಬಟ್ ಕಂಪೇರಿಟಿವ್ ನಾವು ನೋಡೋದಾದ್ರೆ ಧ್ರುವಂತ್ ಕಡೆಯಿಂದ ಸ್ವಲ್ಪ ಒಂಥರ ಯಾವ ತರ ಹೇಳ್ಬೇಕು ಅಂದ್ರೆ ಜಾಸ್ತಿ ಓವರ್ ಆಗಿ ಆಡ್ತಾ ಇದಾರೆ ಧ್ರುವಂತ್ ಅಂತಾನೆ ಹೇಳ್ಬೋದು. ಅಂಡ್ ಮುಂದುವರೆದ ಬಂದ ಇಲ್ಲಿ ಧ್ರುವಂತ್ ಹೇಳ್ತಾ ಇದಾರೆ, ನೀನ್ ಹೋಗ್ತಾ ಇರೋ ನನ್ನನ್ನು ಹೋಗು ಅನ್ನೋದಕ್ಕೆ, ಇದು ನಿನ್ನ ಮನೆ ಅಲ್ಲ, ಬಿಗ್ ಬಾಸ್ ಮನೆಗೆ ಬಂದಿರೋದು, ನಾನು ನಿನ್ನ ಮನೆಗೆ ಬಂದಿಲ್ಲ ಅನ್ನೋ ತರ ಧ್ರುವಂತ್ ಹೇಳ್ತಾ ಇದಾರೆ.
ಇದು ಕಾಮನ್. ಯಾರನ್ನಾಗ್ಲಿ ಇಲ್ಲಿಂದ ಹೋಗ್ತಾರ ಇಲ್ಲ ಈ ಮನೆಯಿಂದ ಹೋಗ್ತಾರ ಅಂದಾಗ ನಾನೇ ನಿಮ್ ಮನೆಗೆ ಬಂದಿಲ್ಲ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಗಳು ಮಾತಾಡೋಂತ ಮಾತು ಇದೆ ಅಂತ ಹೇಳ್ಬೋದು. ಅಂಡ್ ಗಿಲ್ಲಿ ಅವ್ರು ಹೇಳ್ತಾ ಇದಾರೆ, ಅಡ ನನ್ನ ಟ್ರಿಗರ್ ಮಾಡ್ಬೇಡ ಸುಮ್ನೆ ಹೋಗ್ತಾರ ಅಂತ ಹೇಳ್ತಾರೆ. ಬೇಕು ಅಂತ ಬಂದು ನನ್ನ ಹತ್ರ ಜಗಳ ಇಟ್ಕೊಳ್ಳೋದಕ್ಕೆ, ನನ್ನ ಟ್ರಿಗರ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡ ಹೋಗು ಅನ್ನೋದ್ರ ಇಲ್ಲಿ ಗಿಲ್ಲಿ ಅವ್ರ ಉತ್ತರ ಕೊಡ್ತಾ ಇದಾರೆ. ಅಂಡ್ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ, ನೀನ್ ಏನೋ ಮಾಡ್ತೀಯ ಅನ್ನೋದ್ರ ಪ್ರವೋಕಿಂಗ್ ಆಗಿ ಹೇಳ್ತಾ ಇದಾರೆ. ಈ ಒಂದು ಸಂದರ್ಭದಲ್ಲಿ ಧ್ರುವಂತ್ ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಜಗಳ ಆದಾಗ ಅದನ್ನ ಫಿಸಿಕಲಿ ಸ್ವಲ್ಪ ಕನ್ವರ್ಟ್ ಮಾಡೋಕೆ ಪ್ರತಿಯೊಬ್ಬರು ಸಹ ಏನು ಟ್ರೈ ಮಾಡ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೈ ಮಾಡೋದಾಗಿರ್ಬೋದು, ಫಿಸಿಕಲಿ ಅಟ್ಯಾಕ್ ಮಾಡೋದಾಗಿರ್ಬೋದು ತುಂಬಾನೇ ತಪ್ಪಾಗುತ್ತೆ. ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸೋದ್ರಿಂದ ಎಲ್ಲರೂ ಸಹ ನಿಮ್ ಕೈಲಿ ಏನಾಗ್ಬಿಡುತ್ತೆ, ದಮ್ಮಿದ್ರೆ ಕೈ ಹಾಕೋಲೆ ಮುಟ್ ನೋಡೋಣ ರೇಂಜ್ ಎಲ್ಲರೂ ಸಹ ಮಾತಾಡ್ತಾರೆ. ಅದೇ ತರ ಇಲ್ಲಿ ಧ್ರುವಂತ್ ಅವ್ರು ಸಹ ಮಾತಾಡ್ತಾ ಇದಾರೆ. ಗಿಲ್ಲಿ ಅವ್ರು ಹೇಳ್ತಾ ಇದಾರೆ, ಉಗುರನ್ನೇ ಸಾಯಿಸ್ಬಿಡ್ತೀನಿ ಹೋಗು ಅಂತ ಹೇಳ್ತಾರೆ ಗಿಲ್ಲಿ ಅವ್ರು. ಇಲ್ಲಿ ಸ್ವಲ್ಪ ಇದನ್ನ ಫನ್ ವೇಲು ಸಹ ತಗೊಂಬೋದು. ಇನ್ನೊಂದಿಲ್ಲ ಅಂದ್ರೆ ಇಲ್ಲಿ ಗಿಲ್ಲಿ ಕಡೆಯಿಂದ ಈ ಒಂದು ಪದ ಬಳಕೆ ಬರಬಾರ್ದಾಯ್ತು, ತಪ್ಪಾಯ್ತು. ಈಗ ಧ್ರುವಂತೂ ತಪ್ಪಾಗಿ ಕಾಣ್ತಾ ಇದ್ದಾರೆ ರವಿಶಂಕರ್. ಸೊ ನನ್ನ ಕಡೆಯಿಂದ ತಪ್ಪಾಗಿಲ್ಲ ಅಂದಾಗ ಇವ್ರು ಗಿಲ್ಲಿ ಅವರು ಅವರ ಪರವಾಗಿ ಅವ್ರು ಸಮಂಜಸವಾಗಿ ವಾದ ಮಾಡ್ಕೊಳ್ಬೇಕಾಯ್ತು. ಉಗ್ರಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ಹೋಗೋ ಅನ್ನೋ ಪದ ಬಳಕೆಗಳು ಇವರು ಸಹ ಮಾಡಬಾರ್ದಾಯ್ತು ಅನ್ನೋದು ಭಾವನೆ ಎಲ್ಲರೂ ಸಹ ಬರುತ್ತೆ. ಮೇ ಬಿ ಇಲ್ಲಿ ಗಿಲ್ಲಿ ಅವ್ರದ್ದು ಸ್ವಲ್ಪ ತಪ್ಪಾಯ್ತು ಈ ಪದ ಬಳಕೆ ಮಾಡೋದ್ರಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಧ್ರುವಂತು ಮತ್ತೆ ಗಿಲ್ಲಿ ಮಧ್ಯೆ ತುಂಬಾ ಅತಿರೇಕಕ್ಕೆ ಹೋಗ್ತಾ ಇದೆ ಈ ಒಂದು ಜಗಳ ಅಂತಾನೆ ಹೇಳ್ಬೋದು. ಹೊಡಿ ಅಂತ ಧ್ರುವಂತ್ ಅವರು ಬರ್ತಾ ಇದಾರೆ. ಗಿಲ್ಲಿ ಅವರು ಸಹ ಸ್ವಲ್ಪ ಕೈಗಳನ್ನ ಆಡಿಸ್ತಾ ಇರೋದು ನಮ್ಗೆ ಇಲ್ಲಿ ಕಾಣ ಸಿಗ್ತಾ ಇದೆ ಫ್ರೋಮೋದಲ್ಲಿ ಅಂತಾನೆ ಹೇಳ್ಬೋದು. ಬಟ್ ಓವರ್ ಆಲ್ ಫ್ರೋಮೋ ಅಂತ ನೋಡೋದಾದ್ರೆ, ನನ್ನ ಅನಿಸಿಕೆ ಪ್ರಕಾರ ಹೇಳೋದಾದ್ರೆ, ಇಲ್ಲಿ ಧ್ರುವಂತ್ ಅವರ ವರ್ತನೆ ಯಾವ ತರ ಅಂದ್ರೆ, ಬೇಕು ಅಂತಾನೆ ಗಿಲ್ಲಿನ ನೆಗೆಟಿವ್ ಮಾಡೋಣ, ಗಿಲ್ಲಿನ ಪ್ರವೋಕ್ ಮಾಡೋಣ, ಗಿಲ್ಲಿ ವಿರುದ್ಧವಾಗಿ ನಾನು ನಿಂತ್ಕೊಂಡ್ರೆ ನಾನು ಸಹ ಇಲ್ಲಿ ಗಿಲ್ಲಿಗೆ ಕಾಂಪಿಟೇಟರ್ ಅಂತ ನನ್ಗೆ ಎಲ್ಲರಿಗೂ ಸಹ ನಾನು ನಂಬಿಸಬಹುದು. ಇಲ್ಲಾಂದ್ರೆ ವೀಕ್ಷಕರಿಗೆ ಗಿಲ್ಲಿಗೆ ಒಬ್ಬ ಕಾಂಪಿಟೇಟರ್ ಇದಾನೆ ಬಿಗ್ ಬಾಸ್ ಮನೆಯಲ್ಲಿ, ಗಿಲ್ಲಿನ ಟಚ್ ಮಾಡೋಷ್ಟು ಶಕ್ತಿ ಇರೋದು ಧ್ರುವಂತ್ಗೆ ಅನ್ನೋ ತರ ಕಾಣಿಸ್ಕೊಳ್ಳೋದಕ್ಕೆ ಇಲ್ಲಿ ಧ್ರುವಂತ್ ಅವ್ರು ಪ್ರಯತ್ನ ಪಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಿನ್ನೆ ನಡೆದಂತ ಅಶ್ವಿನಿ ಗೌಡ ಧ್ರುವಂತ್ ವರ್ಸಸ್ ಗಿಲ್ಲಿ ಜಗಳದ ನಂತರ ಇಲ್ಲಿ ಬೆಡ್ರೂಮ್ ನಲ್ಲಿ ಕುಳಿತುಕೊಂಡು ಅಶ್ವಿನಿ ಗೌಡ ಹತ್ರ ಧ್ರುವಂತ್ ಅವ್ರ ಮಾತು ಹೇಳ್ತಾರೆ, ಮೇಡಮ್ ನಾನೇನ ಇಲ್ಲ ಅಂದಿದ್ರೆ ನಿಮ್ಮನ್ನ ಗಿಲ್ಲಿ ತಿಂದಾಕ್ ಬಿಡ್ತಾ ಇದ್ದ, ನಿಮ್ಮನ್ನ ಅಷ್ಟು ಮಾತಾಡಕ್ಕೆ ಬಿಡ್ತಾ ಇಲ್ಲ. ನನ್ನಿಂದ ನೀವು ಸಹ ಈಗ ಮಾತಾಡೋಂಗಾಗಿದ್ರೆ ನಿಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತಾರೆ. ಎಸ್ಪೆಷಲಿ ನಿಮ್ಮ ಮದರ್ ಮತ್ತೆ ತಮ್ಮ ಏನಿದ್ದಾರೆ, ಧ್ರುವಂತ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಗಿಲ್ಲಿಗೆ ಅದೇ ತರ ಕೊಡ್ಬೇಕು. ನನ್ನ ತಂಗಿ ಅಥವಾ ನನ್ನ ಮಗಳ ಪರವಾಗಿ ನಿಂತ್ಕೊಂಡಿದ್ದೇನೆ ಧ್ರುವಂತ್ ನನ್ನ ಸಿಕ್ಕಾಪಟ್ಟೆ ಮೆಚ್ಕೊಳ್ತಾ ಇರ್ತಾರೆ ಮೇಡಮ್ ಅಂತ ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಧ್ರುವಂತ್ ಅವ್ರು ಮಾತಾಡ್ತಾ ಇದ್ರು. ಸೊ ಈ ಮಾತಿನ ಅರ್ಥ ನಾವು ಮಾಡ್ಕೊಬೇಕಾದ್ರೆ ಏನಂದ್ರೆ, ಯಾರೋ ಮೆಚ್ಚಿಸೋದಕ್ಕೆ ಇಲ್ಲ, ಜನಗಳ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ ಬೇಕು ಅಂತ ಗಿಲ್ಲಿನ ಎದುರಾಕೊಂಡು ಗಿಲ್ಲಿ ವಿರುದ್ಧವಾಗಿ ನಿಂತ್ಕೊಳ್ತಾ ಇದೀನಿ ಅನ್ನೋದನ್ನ ಧ್ರುವಂತ್ ಅವರು ಪ್ರೂವ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಎರಡೂ ಕಡೆಗಳಿಂದ ತಪ್ಪಾಗಿದೆ ನೋಡಿ. ಎರಡೂ ಕೈಗಳು ಸೇರಿದ್ರೆ ಚಪ್ಪಾಳೆ ಆಗೋದು ಗಿಲ್ಲಿ ಕಡೆಯಿಂದ ತಪ್ಪೇ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಧ್ರುವಂತ್ ಅವ್ರ ಕಡೆಯಿಂದ ಸ್ವಲ್ಪ ಅತಿರೇಕ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಅಧಿಕಾರ ಕೊಟ್ಟಿದ್ದಾರೆ ಸಾಂಗ್ ಬರಿ ಅಂತ ಹೇಳಿದಾಗ 100% ಅಲ್ಲಿ ಸಾಂಗ್ ಬರೆಯೋದಕ್ಕೆ ಗಿಲ್ಲಿ ಅವ್ರು ಸ್ವಲ್ಪ ಫನ್ನಿ ವೇಲೆ ಬರೀತಾರೆ. ಇನ್ ಕೇಸ್ ಏನಾದ್ರು ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಧ್ರುವಂತ್ ಅವರು, ಗುರು ನನ್ನ ಹತ್ರ ಕಾಮಿಡಿ ಮಾಡ್ಬೇಡ ಗುರು, ನಿನಗೂ ನನಗೆ ಈಗಾಗಲೇ ಸರಿ ಇಲ್ಲ, ಸೊ ನೀನ್ ನನ್ನ ಬಗ್ಗೆ ಕೆಳಗಡೆ ಇಟ್ಟು ಕಾಮೆಂಟ್ ಮಾಡಕ್ ಹೋಗ್ಬೇಡ ಅಂತ ಹೇಳ್ಬೋದಾಯ್ತು. ಅದ್ರ ಬಿಟ್ಬಿಟ್ಟು ನನ್ನ ಹೆಸರೆಲ್ಲ ತಗೊಂಡ್ರೆ ಐತಲ್ಲ ನಿನಗೆ ಅನ್ನೋದಾಗಿರ್ಬೋದು, ವಾರ್ನಿಂಗ್ ಕೊಡೋದು, ಲೆಟರ್ನೆಲ್ಲ ಫೇಸ್ ಮೇಲೆ ಬಿಸಾಕೋದು, ನಾನು ಅರ್ಧ ಆಗ್ತೀನಿ ಅನ್ನೋದು, ನೀನು ಅಸಹ್ಯ ವ್ಯಕ್ತಿ ಅಂತ ಹೇಳೋದಾಗಿರ್ಬೋದು. ಅಂಡ್ ನಿನ್ನೆ ನಡೆದಂತ ಜಗಳದಲ್ಲಿ ಗಿಲ್ಲಿ ಮತ್ತೆ ಧ್ರುವಂತ್ ಮಧ್ಯೆ ನಡೀತಾ ಇದ್ದ ಜಗಳದಲ್ಲಿ ರಕ್ಷಿತಾ ಶೆಟ್ಟಿನ ತೆಗೆದುಕೊಂಡ್ ಬಂದು ನಿನ್ನ ವಂಶದ ಕೂಡಿ ನೀನ್ ಇಬ್ರು ಸಹ ಫಸ್ಟ್ ಅಲ್ಲುಚ್ಕೊಳ್ಳಿ, ಸ್ವಲ್ಪ ಕ್ಲೀನ್ ಆಗಿರಿ ಅಂತ ಹೇಳಿದ್ದು. ಕೆಲವೊಂದು ವಿಚಾರಗಳಲ್ಲಿ ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಕೆಡದಾಗ ಕಾಣ್ತಾ ಇದ್ದಾರೆ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಒಂದು 2-3 ವಾರಗಳಲ್ಲಿ ನಾನೇ ಧ್ರುವಂತ್ ಅವ್ರ ಆಟ ಇಂಪ್ರೂವ್ ಆಗ್ತಾ ಇದೆ ಎಷ್ಟೋ ರಿವ್ಯೂಗಳಲ್ಲಿ ಇದ್ದೀನಿ, ಧ್ರುವಂತ್ ಅವ್ರು ಇಂಪ್ರೂವ್ ಆಗ್ತಾ ಇದ್ದಾರೆ, ಟಾಪ್ 5 ಸಹ ಹೋಗ್ಬೋದು ಅಂತ. ಬಟ್ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ತುಂಬಾ ಕೇವಲವಾಗಿ ನೋಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಏನ್ ಕೇವಲವಾಗಿ ನೋಡಿದ್ರು ಕೆಲವೊಂದು ಕಂಟೆಸ್ಟೆಂಟ್ ಗಳಂತ ಅವರನ್ನ ನಾವು ದೂಷಣೆ ಮಾಡ್ತಾ ಇದ್ವಿ. ಈಗ ಧ್ರುವಂತ್ ಅವರು ಅದೇ ವಿಧಾನದಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳನ್ನ ತೀರಾ ಕೆಳಮಟ್ಟಕ್ಕಿಟ್ಟು ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಇವ್ರು ಮಾತ್ರ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಸ್ವಚ್ಛತೆಯಿಂದ ಇರುವಂತ ಕಂಟೆಸ್ಟೆಂಟ್, ತುಂಬಾ ಹೈ ಕ್ಲಾಸ್ ವ್ಯಕ್ತಿ ಇವರು ಅಂತ ಇವ್ರನ್ನ ಬಿಂಬಿಸ್ಕೊಂಡು ಬೇರೆ ಕಂಟೆಸ್ಟೆಂಟ್ ಸಹ ಗಲೀಜು ಅನ್ನೋ ತರ ಇವ್ರು ಬಿಂಬನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ತುಂಬಾ ಕೆಡದ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ರಾಂಗ್ ಆಗಿ ಮಾತಾಡೋದು ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಈಗ ರಿಲೀಸ್ ಆಗಿರುವಂತಹ ಪ್ರೋಮೋದಲ್ಲಿ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಸರಿ ಅನಿಸ್ತಾ ಇದಾರೆ? ಗಿಲ್ಲಿ ನಟ ಅವರು ಸರಿ ಅನಿಸ್ತಾ ಇದಾರೆ, ಧ್ರುವಂತ್ ಅವರು ಸರಿ ಅನಿಸ್ತಾ ಇದಾರೆ? ಧ್ರುವಂತ್ ಅವರು ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಅವ್ರನ್ನ ಕೆಳಗಿಟ್ಟು ಮಾತಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ. ಬಿಗ್ ಬಾಸ್ ನ ಪ್ರೋಮೋ ರಿವ್ಯೂಸ್ ಆಗಿರ್ಬೋದು, ಎಪಿಸೋಡ್ ನ ರಿವ್ಯೂಗೋಸ್ಕರ ಆಗಿರ್ಬೋದು, ಅಂಡ್ 24x7 ಲೈವ್ ಅಪ್ಡೇಟ್ ಗೋಸ್ಕರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.